ಸಿಎಂ ಮತ್ತು ಡಿ.ಸಿ.ಎಂ ದುಬಾರಿ ವಾಚ್ ಬಗ್ಗೆ ಬಿಜೆಪಿ ಹೇಳಿಕೆಗೆ ಕಾಶಪ್ಪನವರು ಕಿಡಿಕಾರಿದ್ದಾರೆ ಇಂಥ ವಿಚಾರ. ಅಫಿಡವಿಟ್ನಲ್ಲಿ ಡಿಕ್ಲೇರ್ ಮಾಡಿದ್ದರೂ ಕೂಡ ಟೀಕೆ ಮಾಡಿದ ಒಂದು ಬಿಜೆಪಿ ಏನಿದೆ ಅವರಿಗೆ ಚಿಲ್ಲರ ಕೆಲಸ ಅಂತ ಹೇಳಿ ಕಾಶಪ್ಪನವರು ಹೇಳಿರುವಂಥದ್ದು. ಈ ವಾಚ್ ಬಗ್ಗೆ ನೀವು ಮಾತನಾಡ್ತೀರಾ ಅನ್ನೋದಾದರೆ ಅಫಿಡವಿಟ್ನಲ್ಲಿ ಅವರೆಲ್ಲವನ್ನು ಕೂಡ ಹೇಳಲಾಗಿದೆ, ಕ್ಲಿಯರ್ ಮಾಡಿದ್ದಾರೆ. ಆದರೂ ಕೂಡ ನೀವು ಟೀಕೆ ಮಾಡ್ತಿದ್ದು ಚಿಲ್ಲರೆ ಕೆಲಸ ಅಂತ. ಬಿಜೆಪಿ ನಾಯಕರ ಒಂದು ಮನೆಗಳನ್ನು ಮೊದಲು ನೀವು ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದ. ನಮ್ಮ ಮನೆಗಳ ಮೇಲೆ CBI ಮತ್ತು EDಗಳಿಂದ ರೇಡ್ ಮಾಡಿಸ್ತಾರೆ. ಒಂದು ಸಲ ಆದರೂ ಮಾಜಿ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ BJPಯವರ ಮನೆಗೆ ಚೆಕ್ ಮಾಡಿಸಿದ್ದಾರೆ. ನೀವು ಅವರ ಮನೆಗಳನ್ನು ಹೋಗಿ ಚೆಕ್ ಮಾಡಿದ್ದೀರಾ, ತನಿಖೆ ಮಾಡಿದ್ದೀರಾ? ಈಶ್ವರಪ್ಪನವರ ಮನೆಯಲ್ಲಿ ಕೌಂಟಿಂಗ್ ಮಷೀನು ಕೂಡ ಸಿಕ್ಕಿತ್ತು ಈ ಹಿಂದೆ. BJPಯವರ ಬಳಿ ಇನ್ನೂ ಕೂಡ ದುಬಾರಿ ವಾಚ್ಗಳಿವೆ, ನೀವು ಹೋಗಿ ಅವರ ಮನೆಯಲ್ಲಿ ಚೆಕ್ ಮಾಡಿ, ಅವರ ಮನೆಯಲ್ಲಿ ಹುಡುಕಿ ಅಂತ ಹೇಳ್ತಾ ಇದ್ದಾರೆ. 1 ಕೋಟಿ 2 ಕೋಟಿ ವಾಚ್ಗಳಿವೆ ಅವರ ಮನೆಯಲ್ಲಿ, ಹೋಗಿ ಹುಡುಕ್ರಿ ಸಿಗುತ್ತೆ. ಇದೇನು 40 ಲಕ್ಷ ರೂಪಾಯಿ ವಾಚಾ ಇದು ಅಂತ ಹೇಳ್ತಾರೆ. ಅಷ್ಟಕ್ಕೆ ದೊಡ್ಡದು ಮಾಡ್ತಾ ಇದ್ರಿ, ಬರೀ 40 ಲಕ್ಷ ರೂಪಾಯಿ ವಾಚ್ ರೀ ಇದು, ಅದಕ್ಕೆ ನೀವು ದೊಡ್ಡ ವಿಚಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಶಪ್ಪನವರ ಈ ಒಂದು ವಿಚಾರದಲ್ಲಿ. ನೀವು ನಮ್ಮ ಕಾಂಗ್ರೆಸ್ ನಾಯಕರ ಮೇಲೆ ED ರೇಡ್ಗಳನ್ನು ಮಾಡಿಸ್ತೀರಿ, CBI ದಾಳಿಗಳನ್ನು ಮಾಡಿಸ್ತೀರಿ. ಅದನ್ನು ಮಾಡಿಸಬಹುದು ನಿಮ್ಮ BJP ನಾಯಕರ ಮೇಲೆ, ಮಾಜಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ನೀವು ಹೋಗಿ ರೈಡ್ ಮಾಡಿಸಿ ಹುಡುಕಿ ಅವರ ಮನೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ದೊಡ್ಡ ಮಟ್ಟದ ಒಂದು ವಾಚ್ಗಳು ಸಿಗುತ್ತೆ. ಈ ವಾಚ್ಗೆ ಸಂಬಂಧಪಟ್ಟ ಹಾಗೆ ಅಫಿಡವಿಟ್ನಲ್ಲಿ ಎಲ್ಲ ಡಿಕ್ಲೇರ್ ಆಗಿದೆ. ಆಗಿದ್ದರೂ ಕೂಡ ನೀವು ಅದರ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ. ಯಾಕೆ? CM DCM ಕೈಯಲ್ಲಿರುವಂತಹ ವಾಚ್ಗಳು ಬರೀ 40 ಲಕ್ಷ ರೂಪಾಯಿದು ಅಷ್ಟೇ. ಆದರೆ ನಿಮ್ಮ BJPಯವರ ಮನೆಯಲ್ಲಿ ನೀವು ಹೋಗಿ ಹುಡುಕಿದಾಗ BJP ನಾಯಕರ ಮೊದಲು ಮನೆಗಳನ್ನು ನೀವು ಪರಿಶೀಲನೆ ಮಾಡಿರಿ, ಆವಾಗ ನಿಮಗೆ ಗೊತ್ತಾಗುತ್ತಲ್ಲ ಏನಾಗಿದೆ ಏನೇನಿದೆ ಅಂತ ಹೇಳಿ. ನಮ್ಮ ಮನೆಗಳ ಮೇಲೆ ನೀವು CBI ED ಅದು ಇದು ಅಂತ ಹೇಳಿ ವಿಚಾರಣೆ ಮಾಡ್ತೀರಿ, ತನಿಖೆಯನ್ನು ಮಾಡ್ತೀರಿ, ರೇಡ್ಗಳನ್ನು ಮಾಡಿಸ್ತೀರಿ. ಒಂದು ಸಲ ಆದರೂ ನೀವು ನಿಮ್ಮ BJP ನಾಯಕರ ಮನೆಗಳಿಗೆ ಹೋಗಿದ್ದೀರಾ, ಅಲ್ಲಿ ರೇಡ್ ಮಾಡಿಸಿದ್ದೀರಾ? ಮಾಜಿ ಮುಖ್ಯಮಂತ್ರಿ ಮನೆಗಳಲ್ಲಿ, ಮಂತ್ರಿಗಳ ಮನೆಗಳಲ್ಲಿ ಹೋಗಿದ್ದೀರಾ? ನೀವು ಹೋದರೆ ಅವ್ರ ಮನೆಯಲ್ಲಿ 1 ಕೋಟಿ 2 ಕೋಟಿ ರೂಪಾಯಿ ವಾಚ್ಗಳೇ ಸಿಗುತ್ತೆ ನಿಮಗೆ. ಈಶ್ವರಪ್ಪ ಮನೆಯಲ್ಲಿ ಕೌಂಟಿಂಗ್ ಮಿಷಿನೇ ಸಿಕ್ಕಿತ್ತು, ಅದ್ರ ಬಗ್ಗೆ ನೀವು ಮಾತನಾಡಲ್ಲ. ಆದರೆ ಈ ರೀತಿಯಾದ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಮಾತನಾಡ್ತೀರಾ, ಅವರು ಧರಿಸಿದಂತಹ ವಾಚ್ಗಳ ಬಗ್ಗೆ ಮಾತನಾಡ್ತೀರಾ. ಅದೆಲ್ಲವೂ ಕೂಡ ಕ್ಲಿಯರ್ ಆಗಿರುವಂತಹ ವಿಚಾರ ಅಫಿಡವಿಟ್ನಲ್ಲಿ ಕ್ಲಾರಿಟಿ ಕೊಡಲಾಗಿದೆ, ಡಿಕ್ಲೇರ್ ಕೂಡ ಆಗಿದೆ. ಆದರೆ ನೀವು ಅದ್ರ ಬಗ್ಗೆ ಮಾತನಾಡ್ತೀವಿ, ಇದೆಲ್ಲವೂ ಕೂಡ ಚಿಲ್ಲರೆ ಕೆಲಸ, ಚಿಲ್ಲರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕಾಶಪ್ಪನವರ ಈಶ್ವರಪ್ಪನವರ ಮನೆಯಲ್ಲಿ ಕೌಂಟಿಂಗ್ ಮಿಷಿನ್ ಸಿಕ್ಕಿತ್ತು ದುಡ್ಡುದು, ಅದರ ಬಗ್ಗೆ ನೀವು ಮಾತನಾಡ್ತಲ್ಲ. ನೀವು BJPಯವರ ಮನೆಗಳಿಗೆ ಹೋದರೆ, ಅವರ ಮನೆಗಳನ್ನು ಸರ್ಚ್ ಮಾಡಿದರೆ ಇದಕ್ಕಿಂತಲೂ ದೊಡ್ಡದಾದಂತಹ ದುಬಾರಿ ವಾಚ್ಗಳು 1 ಕೋಟಿ 2 ಕೋಟಿ 3 ಕೋಟಿಯ ವಾಚ್ಗಳು ಸಿಗುತ್ತೆ. ನೀವು ಅದರ ಬಗ್ಗೆ ಮಾತನಾಡಿ ಅಂತ ಕಾಶಪ್ಪನವರು ಕಿಡಿಕಾರ್ತಾ ಇದ್ದಾರೆ BJP ನಾಯಕರ ವಿರುದ್ಧ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.